ಅಟ್ಲೀಸ್ಟ್ ಮಿನಿಮಮ್ 3 ತಿಂಗಳ ಮೇಲೆ ನಾವು ಹಾರ್ವೆಸ್ಟ್ ಮಾಡಬೇಕು ಅದನ್ನು. ಅಷ್ಟರೊಳಗಡೆ ಹಾರ್ವೆಸ್ಟ್ ಮಾಡೋಕ್ಕಾಗೋದಿಲ್ಲ. ಅದರಿಂದ ವೆಯ್ಟ್ ಮಾಡಿ ಹಾರ್ವೆಸ್ಟ್ ಮಾಡ್ಬೋದು ಅನ್ನೋದರಿಂದ ಸಯೂರಿ ವೆರೈಟಿನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಇನ್ನು ನಿಮ್ಗೆ ಗೊತ್ತಿರೋ ಹಾಗೆ ನಾವು ಗೊಬ್ಬರಗಳು ಈ ಸರಿ ಅತಿ ಹೆಚ್ಚು ಆರ್ಗ್ಯಾನಿಕ್ ಬಗ್ಗೆ ಹೋಗಿದ್ದೀವಿ. ಯಾಕೆಂದರೆ ಸಾಯಿಲ್ ಫರ್ಟಿಲಿಟಿನ ಉಳಿಸ್ಕೋಬೇಕು ಮತ್ತು ಇದರಲ್ಲಿ ಬೆಳೆಗಳು ಫೇಲ್ಯೂರ್ ಆಗೋದಕ್ಕೆ ನಾವು ಅತಿ ಹೆಚ್ಚು ಕೆಮಿಕಲ್ ಗೊಬ್ಬರಗಳನ್ನ ಯೂಸ್ ಮಾಡಿದಷ್ಟು ನೆಲದಲ್ಲಿ ಕಾರ್ಬನ್ ಪ್ರಮಾಣ ಏನಿರುತ್ತೆ ವಿಚಾರ ಹೆಂಗೆ ಆಗಲಿ ಅದನ್ನು ಫಿಟ್ಟಿಂಗ್ ಮಾಡಬೇಕಂದ್ರೆ ಇನ್ನು ಕನಿಷ್ಠ ಒಂದು ಈಗ ಅದು ರೆಡಿಮೇಡ್ ಇದ್ದರೆ 1 ಅವರಲ್ಲಿ ಜೋಡಿಸ್ಬೋದಾಗಿತ್ತು. ಅದನ್ನ ಫಿಟ್ ಮಾಡ್ಕೊಳ್ಳೋದಕ್ಕೇ ನಿಮ್ಗೆ ಗೊತ್ತಿರ್ಬೋದು ಆ ಕಡೆ ಫಿಲ್ಟ್ರ್ ಹತ್ರ ಎಲ್ಲ ಯಾವ ರೇಂಜಿಗೆ ಫಿಟ್ ಮಾಡಬೇಕು ಅಂತ. ಅದು ಫಿಟ್ಟಿಂಗ್ ಮಾಡಬೇಕಂದ್ರೆ ಬೆಳಗಿಂದ ಸಂಜೆವರೆಗೂ ಕೆಲಸ ಹಿಡಿಯುತ್ತೆ. ಇಲ್ಲಿ 4-5 ಸಾವಿರ ರೂಪಾಯಿ ವ್ಯರ್ಥ ಆಗೋದಲ್ಲದೆ ಮತ್ತು ನಮ್ಗೆ ಒಂದು ದಿವಸದ ಕೆಲಸ ಎಲ್ಲ ವೇಸ್ಟು. ಇದರಲ್ಲಿ ಅವರು ಕದ್ಕೊಂಡೋಗಿರೋ ರೈತರು ಚೆನ್ನಾಗಿರಲಿ. ಯಾಕೆಂದರೆ ಒಬ್ಬ ನಿಜವಾದ ರೈತನು ಈ ಕೆಲಸ ಮಾಡೋದಿಲ್ಲ. ಕಳ್ಳರು ವೀಕ್ಷಕರು ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಚಾರ ಏನಂದರೆ, ಸಾಮಾನ್ಯವಾಗಿ ನಿಮ್ಗೆ ಗೊತ್ತೇ ಇರುತ್ತೆ, ಪ್ರತಿಯೊಂದು ವಿಡಿಯೋದಲ್ಲಿ ರೈತರ ಹತ್ರ ಹೋಗ್ತಾ ಇದ್ವಿ, ಅದೇ ರೊಟೀನ್ ಕ್ವಶನ್ ಕೇಳೋದು, ನೀವೇನು ಮಾಡಿದ್ರಿ, ಹಾಗೆ ಮಾಡಿದ್ರಿ, ಲಾಭ ಎಷ್ಟು ಬಂತು, ಕೃಷಿ ಹೆಂಗೆ ಬಂತು ಅಂತ. ಲಾಭ ಆ ರೀತಿ ಇದ್ದೇ ಇರುತ್ತೆ. ಆದರೆ ಇವತ್ತು ಸಾಮಾನ್ಯವಾಗಿ ನೋಡಬೇಕಾದ್ರೆ ನಮ್ಮ ತೋಟದಲ್ಲಿ ಕ್ಯಾರೆಟ್ ಕೃಷಿಗೆ ಚೆಲ್ಲಿರೋದು. ಅಂದರೆ ಇವತ್ತಿನ ಪ್ರಾರಂಭ ದಿನ ಅಂತಲೇ ಹೇಳ್ಬೋದು. ಇವತ್ತು ಸ್ವಲ್ಪ ಬ್ಯಾಡ್ ಲೆಕ್ ಅಂತಲೇ ಹೇಳ್ಬೋದು. ಕಾರಣ ಏನಂದರೆ ಇದಕ್ಕೆ ತಿಪ್ಪೆ ಗೊಬ್ಬರ ಹೊಡೆಸ್ಬೇಕು ಅದೇ ಹಸು ಗೊಬ್ಬರ ಹಾಕ್ಬೇಕು ಅಂದ್ಬಿಟ್ಟು ಕಾಂಪೌಂಡಲ್ಲಿ 2 ಓಪನ್ ಮಾಡಿದ್ವಿ. ಕಲ್ಕೂಚುಗಳನ್ನ ಸ್ವಲ್ಪ ಓಪನ್ ಮಾಡಿದ್ವಿ. ಅದರಲ್ಲಿ ಕಳ್ಳರು ಇದೇ ಚಾನ್ಸ್ ಅಂತ ತಿಳ್ಕೊಂಡು ಈ ಥರದಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಈ ಕಳ್ಳರು ಜಾಸ್ತಿ ಲೋಕಲಲ್ಲಿ ಅಂತ ಸೋಲಾರ್ ಕ್ಯಾಮ್ರಾ ಹಾಕ್ಸಿದ್ವಿ. ಆದರೂ ಸೋಲಾರ್ ಕ್ಯಾಮ್ರಾ ಈ ಕಡೆ ಎಲ್ಲ ಕಡೆಯೂ ಯಾವ ಕಡೆ ತಿರ್ಕೊಂಡಿರುತ್ತೋ ಅದ್ರ ಆಪೋಸಿಟ್ ಬಂದು ಮಾಡಿರೋ ಕೆಲಸ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ಬೋದು, ಈಗ ಸುಮಾರು ನಾವು ಒಂದು ಬೆಳೆ ಹಾಕಿ 2 ತಿಂಗಳು 2.5 ತಿಂಗಳಾಗಿತ್ತು. ಸ್ವಲ್ಪ ಭೂಮಿ ಒಣಗಲಿ ಅಂತೇಳಿ ಬಿಟ್ಟಿದ್ದು. ಎತ್ತಿಟ್ಟಿರೋ ಪೈಪನ್ನ ಅದರಲ್ಲಿ 10 ಲೆಂತ್ PVC ಪೈಪು 1.5 ಇಂಚಿಂದ ಅದನ್ನು ಕದ್ಕೊಂಡು ಹೋಗ್ಬಿಟ್ಟಿದ್ದಾರೆ ಯಾರೋ ರಾತ್ರಿ ಪುಣ್ಯಾತ್ಮರು. ಅವ್ರು ಇನ್ನೆಷ್ಟು ಬರ್ಗೆಟ್ಕೊಂಡಿದ್ರೋ ಏನೋ ಗೊತ್ತಿಲ್ಲ. ರೈತರು ಪಕ್ಕದಲ್ಲಿರೋ ರೈತರಿಗೆ ನಮಗೆ ಅಂತಲ್ಲ, ಯಾವುದೇ ರೈತರಿಗೆ ಈ ರೀತಿ ಮೋಸ ಮಾಡಬಾರ್ದು. ಯಾಕೆಂದರೆ ಒಂದು ಸೆಟ್ಟಿಂಗ್ ಅಂತ ಮಾಡ್ಕೊಂಡಿರ್ತಾರೆ. ಈಗ ವಾಲ್ವಿಂದ ಈ ಥರ ಈ ಒಂದು ಜಮೀನಿಗೆ ಇಷ್ಟು ವಾಲ್ವ್ ಬರಬೇಕು, ಇಷ್ಟು ಫಿಟ್ಟಿಂಗ್ಸ್ ಅಂತ ಕರೆಕ್ಟಾಗಿ ಸೆಟ್ ಇರುತ್ತೆ. ಆ ಬೆಳೆ ಆದ ತಕ್ಷಣ ಬಿಚ್ಚಿ ಎತ್ತಿಟ್ಟು ಮತ್ತು ಆ ಬೆಳೆಗೆ ಹಾಕ್ಕೊತಿರ್ತಾರೆ. ಆದ್ದರಿಂದ ದುಡ್ಡಿನ ವಿಚಾರ ಹೆಂಗೆ ಆಗಲಿ ಅದನ್ನು ಫಿಟ್ಟಿಂಗ್ ಮಾಡಬೇಕಂದ್ರೆ ಇನ್ನು ಕನಿಷ್ಠ ಒಂದು ಈಗ ಅದು ರೆಡಿಮೇಡ್ ಇದ್ದರೆ 1 ಅವರಲ್ಲಿ ಜೋಡಿಸ್ಬೋದಾಗಿತ್ತು. ಅದನ್ನ ಫಿಟ್ ಮಾಡ್ಕೊಳ್ಳೋದಕ್ಕೇ ನಿಮ್ಗೆ ಗೊತ್ತಿರ್ಬೋದು ಆ ಕಡೆ ಫಿಲ್ಟ್ರ್ ಹತ್ರ ಎಲ್ಲ ಯಾವ ರೇಂಜಿಗೆ ಫಿಟ್ ಮಾಡಬೇಕು ಅಂತ. ಅದು ಫಿಟ್ಟಿಂಗ್ ಮಾಡಬೇಕಂದ್ರೆ ಬೆಳಗಿಂದ ಸಂಜೆವರೆಗೂ ಕೆಲಸ ಹಿಡಿಯುತ್ತೆ. ಇಲ್ಲಿ 4-5 ಸಾವಿರ ರೂಪಾಯಿ ವ್ಯರ್ಥ ಆಗೋದಲ್ಲದೆ ಮತ್ತು ನಮ್ಗೆ ಒಂದು ದಿವಸದ ಕೆಲಸ ಎಲ್ಲ ವೇಸ್ಟು. ಇದರಲ್ಲಿ ಅವರು ಕದ್ಕೊಂಡೋಗಿರೋ ರೈತರು ಚೆನ್ನಾಗಿರಲಿ. ಯಾಕೆಂದರೆ ಒಬ್ಬ ನಿಜವಾದ ರೈತನು ಈ ಕೆಲಸ ಮಾಡೋದಿಲ್ಲ. ಕಳ್ಳರು ಕದ್ಕೊಂಡೋಗಿರೋ ಕಳ್ಳ ಅಂತಲೇ ಹೇಳೋದು. ಇನ್ನು ನೆಕ್ಸ್ಟ್ ಅದು ವಿಚಾರ ಬದಿಗಿಟ್ಟು ಮಾತಾಡಬೇಕಾದ್ರೆ ಕ್ಯಾರೆಟ್ ಕೃಷಿನಲ್ಲಿ ಈಗ ಸಾಮಾನ್ಯವಾಗಿ ನಮ್ಮ ವಿಡಿಯೋದಲ್ಲಿ ಹೇಳ್ತಾ ಇರ್ತೀವಿ, ಎಲ್ರಿಗೂ ಹೇಳ್ತಾ ಇರ್ತೀವಿ, ಹೇಳೋದು ವೇದ ಅಂತ ತಿನ್ನೋದು ಬದನೆಕಾಯಿ ಅಂತ ಆಗಬಾರ್ದು ಅಂತೇಳಿ ಕೆಮಿಕಲ್ ಕೃಷಿ ಅಂದರೆ ಸಾಯಿಲ್ ಫರ್ಟಿಲಿಟಿಗೆ ಆದಷ್ಟು ಕೆಮಿಕಲ್ನ ಕಡಿಮೆ ಮಾಡಿ ಟ್ರೈ ಮಾಡಬೇಕು ಕ್ಯಾರೆಟ್ ಕೃಷಿನ ಅಂದ್ಬಿಟ್ಟು ನಾವು ಏನು ಮಾಡಿದ್ದೀವಿ, ಆಲ್ಮೋಸ್ಟು DAP ಗೊಬ್ಬರ, ಯಾಕೆಂದರೆ ಇದರಲ್ಲಿ ತೋರಿಸ್ತೀನಿ ಯಾವ ಗೊಬ್ಬರ ಅಂತೇಳಿ. DAP ಗೊಬ್ಬರ ಹೊರತುಪಡಿಸಿ 2 ಎಕರೆನಲ್ಲಿ 3 ಚೀಲ DAP ಗೊಬ್ಬರ ಹೊರತುಪಡಿಸಿ ಇನ್ನೆಲ್ಲ ಕಂಪ್ಲೀಟ್ 100% ಆರ್ಗ್ಯಾನಿಕ್ ಗೊಬ್ಬರಗಳನ್ನ ಯೂಸ್ ಮಾಡಿರೋದು. ಅದು ಯಾವ್ಯಾವ ರೀತಿ ಗೊಬ್ಬರಗಳನ್ನ ಎಷ್ಟೆಷ್ಟು ಪ್ರಮಾಣದಲ್ಲಿ ಯೂಸ್ ಮಾಡಿದ್ದೀವಿ ಅನ್ನೋದನ್ನು ನೆಕ್ಸ್ಟು ಕಂಪ್ಲೀಟ್ ಡೀಟೇಲ್ ವಿಡಿಯೋದಲ್ಲಿ ಹೇಳೋಣ. ಈಗ ಸದ್ಯದ ಮಟ್ಟಿಗೆ ನೀವು ನೋಡೋ ಹಾಗೆ ನಾವು ಸೆಲೆಕ್ಟ್ ಮಾಡ್ತಕ್ಕಂಥ ಕ್ಯಾರೆಟ್ ವೆರೈಟಿ ಬಂದು ಸುಮಾರು ವಿಡಿಯೋಗಳಲ್ಲಿ ನನ್ನ ಚಾನಲ್ ಗಮನಿಸಿರ್ಬೋದು. 999 ಸೂಪರ್ ಟೆಕ್ಸ್ 999 ವೆರೈಟಿನ ಸೆಲೆಕ್ಟ್ ಮಾಡಿದ್ವಿ. ಕಾರಣ ಅಂದರೆ 999 ವೆರೈಟಿ ಬಂದು 2.5 ತಿಂಗಳು ಹಾರ್ವೆಸ್ಟ್ ಮಾಡ್ಬೋದು. ರೇಟ್ ಚೆನ್ನಾಗಿದೆ, 2.5 ತಿಂಗ್ಳಿಗೆ ಹಾರ್ವೆಸ್ಟ್ ಮಾಡ್ಬೋದು. ಈಗ ಅನ್ಸೀಸನ್ ಆಗಿರೋದ್ರಿಂದ ಊಟಿ ಕ್ಯಾರೆಟ್ ಬರೋ ಚಾನ್ಸ್ ಇರೋದ್ರಿಂದ ಫೆಬ್ರವರಿ ಊಟಿ ಕ್ಯಾರೆಟ್ ಬರುತ್ತೆ. ಆ ಸೀಸನಲ್ಲಿ ಸ್ವಲ್ಪ ಲೇಟಾಗಿ ಹಾರ್ವೆಸ್ಟ್ ಮಾಡೋಣ ಅಂತೇಳಿ ಸೂಪರ್ ಟ್ಯಾಕ್ಸ್ದೆ ಸಯೂರಿ ಅಂತೇಳಿ ಆ ವೆರೈಟಿ ಬಂದು ನಮಗೆ ಅಟ್ಲೀಸ್ಟ್ ಮಿನಿಮಮ್ 3 ತಿಂಗಳ ಮೇಲೆ ನಾವು ಹಾರ್ವೆಸ್ಟ್ ಮಾಡಬೇಕು. ಅದನ್ನು ಅಷ್ಟರೊಳಗಡೆ ಹಾರ್ವೆಸ್ಟ್ ಮಾಡೋಕ್ಕಾಗೋದಿಲ್ಲ. ಅದರಿಂದ ವೆಯ್ಟ್ ಮಾಡಿ ಹಾರ್ವೆಸ್ಟ್ ಮಾಡ್ಬೋದು ಅನ್ನೋದರಿಂದ ಸಯೂರಿ ವೆರೈಟಿನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಇನ್ನು ನಿಮ್ಗೆ ಗೊತ್ತಿರೋ ಹಾಗೆ ನಾವು ಗೊಬ್ಬರಗಳು ಈ ಸರಿ ಅತಿ ಹೆಚ್ಚು ಆರ್ಗ್ಯಾನಿಕ್ ಬಗ್ಗೆ ಹೋಗಿದ್ದೀವಿ. ಯಾಕೆಂದರೆ ಸಾಯಿಲ್ ಫರ್ಟಿಲಿಟಿನ ಉಳಿಸ್ಕೋಬೇಕು ಮತ್ತು ಇದರಲ್ಲಿ ಬೆಳೆಗಳು ಫೇಲ್ಯೂರ್ ಆಗೋದಕ್ಕೆ ನಾವು ಅತಿ ಹೆಚ್ಚು ಕೆಮಿಕಲ್ ಗೊಬ್ಬರಗಳನ್ನ ಯೂಸ್ ಮಾಡಿದಷ್ಟು ನೆಲದಲ್ಲಿ ಕಾರ್ಬನ್ ಪ್ರಮಾಣ ಏನಿರುತ್ತೆ ಅದು ಕಡಿಮೆ ಆಗ್ತಾ ಹೋದಂಗೆಲ್ಲನೂ ನಮಗೆ pH ಲೆವೆಲ್ ರಿವರ್ಸ್ ಆಗ್ತಾ ಹೋಗುತ್ತೆ. ಆಗ ಬೆಳೆಗಳು ಅನ್ನೋದು ಏನಾಗುತ್ತೆ, ಬೆಳೆ ಬೆಳೆದ್ರೂ ನಮಗೆ ಈಲ್ಡ್ ಬರೋದಿಲ್ಲ, ಇಳುವರಿ ಬರೋದಿಲ್ಲ ಮತ್ತು ರೋಗಗಳು ಎಲ್ಲ ತುಂಬ ಜಾಸ್ತಿ ಬರುತ್ತೆ. ಅದರಿಂದ ಈ ಸಾಯಿಲ್ ಫರ್ಟಿಲಿಟಿನ ಉಳಿಸ್ಕೊಂಡು ಬೆಳೆನೂ ಚೆನ್ನಾಗಿ ಮಾಡ್ಬೋದು ಅಂತ ಟೆಸ್ಟ್ ಮಾಡೋದಕ್ಕೋಸ್ಕರ ಈ ಸಲ ಆಲ್ಮೋಸ್ಟ್ 95% ಆರ್ಗ್ಯಾನಿಕ್ ಹೋಗಿದೆ. ಸ್ಪ್ರೇಗಳು ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿರ್ಬೋದು, ಕ್ಯಾರೆಟಲ್ಲಿ ಅತಿ ಹೆಚ್ಚು ಸ್ಪ್ರೇಗಳು ಏನು ಬೇಕಾಗೋದಿಲ್ಲ. ಮಣ್ಣಿಗೆ ನಾವು ಆದಷ್ಟು ಮಟ್ಟಿಗೆ ಮಣ್ಣಿನ ಗುಣಮಟ್ಟನ ಉಳಿಸ್ಕೊಂಡ್ರೆ
ಚೆನ್ನಾಗಿರುತ್ತೆ ಅಂತ. ಇವತ್ತು ಬೆಳಗ್ಗೆನೇ ನೋಡ್ಬೋದು. ಅದರಲ್ಲಿ ನಾವು ಇಲ್ಲಿ ತೋಟದಿಂದ ಬೇರೆ ತೋಟದಿಂದ ಸ್ಪ್ರಿಂಕ್ಲರ್ಗಳನ್ನ ತಗೊಂಡು ಜೋಡಿಸಿದ್ದು ಸ್ವಲ್ಪ ಲೇಟು ಆಯಿತು ಅಂತಲೇ ಹೇಳ್ಬೋದು. ಮತ್ತು ಇನ್ನೊಂದು ಡಿಸಪಾಯಿಂಟ್ ಅಂದರೆ ಆಗಲೇ ಹೇಳ್ದಂಗೆ ಪೈಪ್ಲೈನ್ ತಗೊಂಬಂದು ಜೋಡಿಸಿ ಮತ್ತು ನೀರು ಓಡಿಸ್ಬೇಕಾದ್ರೆ ಇನ್ನೊಂದು ದಿವಸ ಎಕ್ಸ್ಟ್ರಾ ಹಿಡಿಯುತ್ತೆ. ಏನು ಮಾಡೋಕ್ಕಾಗೋದಿಲ್ಲ. ಸಾಮಾನ್ಯವಾಗಿ ಪಕ್ಕದಲ್ಲಿರ್ತಕ್ಕಂಥ ರೈತರು ಯಾವತ್ತೂ ಒಳ್ಳೆಯದನ್ನೇ ಬಯಸಬೇಕು. ಕಾರಣ ಏನಂದರೆ ರೈತರು ಚೆನ್ನಾಗಿರ್ಬೇಕಂತಲೇ ನಾವು ವೀಡಿಯೋಸ್ ಮಾಡ್ತಾಯಿರ್ತೀವಿ. ಆದ್ರೆ ಏನು ಮಾಡೋಕ್ಕಿಲ್ಲ, 100 ಜನದಲ್ಲಿ 20 ಜನದಲ್ಲಿ ಒಬ್ರಿಬ್ರು ಅಂಥವ್ರು ಇದ್ದೇ ಇರ್ತಾರೆ. ನಮಸ್ಕಾರ. ನಮ್ಮ ಚಾನಲ್ ವೀಕ್ಷಕರು ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಚಾರ ಏನಂದರೆ, ಸಾಮಾನ್ಯವಾಗಿ ನಿಮ್ಗೆ ಗೊತ್ತೇ ಇರುತ್ತೆ, ಪ್ರತಿಯೊಂದು ವಿಡಿಯೋದಲ್ಲಿ ರೈತರ ಹತ್ರ ಹೋಗ್ತಾ ಇದ್ವಿ, ಅದೇ ರೊಟೀನ್ ಕ್ವಶನ್ ಕೇಳೋದು, ನೀವೇನು ಮಾಡಿದ್ರಿ, ಹಾಗೆ ಮಾಡಿದ್ರಿ, ಲಾಭ ಎಷ್ಟು ಬಂತು, ಕೃಷಿ ಹೆಂಗೆ ಬಂತು ಅಂತ. ಲಾಭ ಆ ರೀತಿ ಇದ್ದೇ ಇರುತ್ತೆ. ಆದರೆ ಇವತ್ತು ಸಾಮಾನ್ಯವಾಗಿ ನೋಡಬೇಕಾದ್ರೆ ನಮ್ಮ ತೋಟದಲ್ಲಿ ಕ್ಯಾರೆಟ್ ಕೃಷಿಗೆ ಚೆಲ್ಲಿರೋದು. ಅಂದರೆ ಇವತ್ತಿನ ಪ್ರಾರಂಭ ದಿನ ಅಂತಲೇ ಹೇಳ್ಬೋದು. ಇವತ್ತು ಸ್ವಲ್ಪ ಬ್ಯಾಡ್ ಲೆಕ್ಕ ಅಂತಲೇ ಹೇಳ್ಬೋದು. ಕಾರಣ ಏನಂದರೆ, ಇದಕ್ಕೆ ತಿಪ್ಪೆ ಗೊಬ್ಬರ ಹಸು ಗೊಬ್ಬರ ಹಾಕ್ಬೇಕಂದ್ಬಿಟ್ಟು ಕಾಂಪೌಂಡಲ್ಲಿ 2 ಓಪನ್ ಮಾಡಿದ್ವಿ. ಕಲ್ಕೂಚುಗಳನ್ನ ಸ್ವಲ್ಪ ಓಪನ್ ಮಾಡಿದ್ವಿ. ಅದರಲ್ಲಿ ಕಳ್ಳರು ಇದೇ ಚಾನ್ಸ್ ಅಂತ ತಿಳ್ಕೊಂಡು ಈ ಥರದಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಈ ಕಳ್ಳರು ಜಾಸ್ತಿ ಲೋಕಲಲ್ಲಿ ಅಂತ ಸೋಲಾರ್ ಕ್ಯಾಮ್ರಾ ಹಾಕ್ಸಿದ್ವಿ. ಆದರೂ ಸೋಲಾರ್ ಕ್ಯಾಮ್ರಾ ಈ ಕಡೆ ಎಲ್ಲ ಕಡೆನೂ ಯಾವ ಕಡೆ ತಿರ್ಕೊಂಡಿರುತ್ತೋ ಅದ್ರ ಆಪೋಸಿಟ್ ಬಂದು ಮಾಡಿರೋ ಕೆಲಸ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ಬೋದು, ಈಗ ಸುಮಾರು ನಾವು ಒಂದು ಬೆಳೆ ಹಾಕಿ 2-2.5 ತಿಂಗಳಾಗಿತ್ತು. ಸ್ವಲ್ಪ ಭೂಮಿ ಒಣಗಲಿ ಅಂತೇಳಿ ಬಿಟ್ಟಿದ್ದು. ಎತ್ತಿಟ್ಟಿರೋ ಪೈಪನ್ನ ಅದರಲ್ಲಿ 10 ಲೆಂತ್ PVC ಪೈಪು 1.5 ಇಂಚಿಂದ ಅದನ್ನು ಕದ್ಕೊಂಡು ಹೋಗ್ಬಿಟ್ಟಿದ್ದಾರೆ ಯಾರೋ ರಾತ್ರಿ ಪುಣ್ಯಾತ್ಮರು. ಅವ್ರು ಇನ್ನೆಷ್ಟು ಬರ್ಗೆಟ್ಕೊಂಡಿದ್ರೋ ಏನೋ ಗೊತ್ತಿಲ್ಲ. ರೈತರು ಪಕ್ಕದಲ್ಲಿರೋ ರೈತರಿಗೆ ನಮಗೆ ಅಂತಲ್ಲ, ಯಾವುದೇ ರೈತರಿಗೆ ಈ ರೀತಿ ಮೋಸ ಮಾಡಬಾರ್ದು. ಯಾಕೆಂದರೆ ಒಂದು ಸೆಟ್ಟಿಂಗ್ ಅಂತ ಮಾಡ್ಕೊಂಡಿರ್ತಾರೆ. ಈಗ ವಾಲ್ವಿಂದ ಈ ಥರ ಈ ಒಂದು ಜಮೀನಿಗೆ ಇಷ್ಟು ವಾಲ್ವ್ ಬರಬೇಕು, ಇಷ್ಟು ಫಿಟ್ಟಿಂಗ್ಸ್ ಅಂತ ಕರೆಕ್ಟಾಗಿ ಸೆಟ್ ಇರುತ್ತೆ. ಆ ಬೆಳೆ ಆದ ತಕ್ಷಣ ಬಿಚ್ಚಿ ಎತ್ತಿಟ್ಟು ಮತ್ತು ಆ ಬೆಳೆಗೆ ಹಾಕ್ಕೊತಾರೆ. ಆದ್ದರಿಂದ ದುಡ್ಡಿನ ವಿಚಾರ ಹೆಂಗೆ ಆಗಲಿ, ಅದನ್ನು ಫಿಟ್ಟಿಂಗ್ ಮಾಡಬೇಕಂದ್ರೆ ಇನ್ನು ಕನಿಷ್ಠ ಈಗ ಅದು ರೆಡಿಮೇಡ್ ಇದ್ದರೆ 1 ಅವರಲ್ಲಿ ಜೋಡಿಸ್ಬೋದಾಗಿತ್ತು. ಅದನ್ನ ಫಿಟ್ ಮಾಡ್ಕೊಳ್ಳೋದಕ್ಕೇ ನಿಮ್ಗೆ ಗೊತ್ತಿರ್ಬೋದು, ಆ ಕಡೆ ಫಿಲ್ಟ್ರ್ ಹತ್ರ ಎಲ್ಲ ಯಾವ ರೇಂಜಿಗೆ ಫಿಟ್ ಮಾಡಬೇಕು ಅಂತ. ಅದು ಫಿಟ್ಟಿಂಗ್ ಮಾಡಬೇಕಂದ್ರೆ ಬೆಳಗಿಂದ ಸಂಜೆವರೆಗೂ ಕೆಲಸ ಹಿಡಿಯುತ್ತೆ. ಇಲ್ಲಿ 4-5 ಸಾವಿರ ರೂಪಾಯಿ ವ್ಯರ್ಥ ಆಗೋದಲ್ಲದೆ ಮತ್ತು ನಮ್ಗೆ ಒಂದು ದಿವಸದ ಕೆಲಸ ಎಲ್ಲ ವೇಸ್ಟು. ಇದರಲ್ಲಿ ಅವರು ಕದ್ಕೊಂಡೋಗಿರೋ ರೈತರು ಚೆನ್ನಾಗಿರಲಿ. ಯಾಕೆಂದರೆ ಒಬ್ಬ ನಿಜವಾದ ರೈತನು ಈ ಕೆಲಸ ಮಾಡೋದಿಲ್ಲ. ಕಳ್ಳರು ಕದ್ಕೊಂಡೋಗಿರೋ ಕಳ್ಳ ಅಂತಲೇ ಹೇಳೋದು. ಇನ್ನು ನೆಕ್ಸ್ಟ್ ಅದು ವಿಚಾರ ಬದಿಗಿಟ್ಟು ಮಾತಾಡಬೇಕಾದ್ರೆ, ಕ್ಯಾರೆಟ್ ಕೃಷಿನಲ್ಲಿ ಈಗ ಸಾಮಾನ್ಯವಾಗಿ ನಮ್ಮ ವಿಡಿಯೋದಲ್ಲಿ ಹೇಳ್ತಾ ಇರ್ತೀವಿ, ಎಲ್ರಿಗೂ ಹೇಳ್ತಾ ಇರ್ತೀವಿ, ಹೇಳೋದು ವೇದ ಅಂತ ತಿನ್ನೋದು ಬದನೆಕಾಯಿ ಅಂತ ಆಗಬಾರ್ದು ಅಂತೇಳಿ ಕೆಮಿಕಲ್ ಕೃಷಿ ಅಂದರೆ ಸಾಯಿಲ್ ಫರ್ಟಿಲಿಟಿಗೆ ಆದಷ್ಟು ಕೆಮಿಕಲ್ನ ಕಡಿಮೆ ಮಾಡಿ ಟ್ರೈ ಮಾಡಬೇಕು ಕ್ಯಾರೆಟ್ ಕೃಷಿನ ಅಂದ್ಬಿಟ್ಟು ನಾವು ಏನು ಮಾಡಿದ್ದೀವಿ, ಆಲ್ಮೋಸ್ಟು DAP ಗೊಬ್ಬರ, ಯಾಕೆಂದರೆ ಇದರಲ್ಲಿ ತೋರಿಸ್ತೀನಿ ಯಾವ ಗೊಬ್ಬರ ಅಂತೇಳಿ. DAP ಗೊಬ್ಬರ ಹೊರತುಪಡಿಸಿ 2 ಎಕರೆನಲ್ಲಿ 3 ಚೀಲ DAP ಗೊಬ್ಬರ ಹೊರತುಪಡಿಸಿ ಇನ್ನೆಲ್ಲ ಕಂಪ್ಲೀಟ್ 100% ಆರ್ಗ್ಯಾನಿಕ್ ಗೊಬ್ಬರಗಳನ್ನ ಯೂಸ್ ಮಾಡಿರೋದು. ಅದು ಯಾವ್ಯಾವ ರೀತಿ ಗೊಬ್ಬರಗಳನ್ನ ಎಷ್ಟೆಷ್ಟು ಪ್ರಮಾಣದಲ್ಲಿ ಯೂಸ್ ಮಾಡಿದ್ದೀವಿ ಅನ್ನೋದನ್ನು ನೆಕ್ಸ್ಟು ಕಂಪ್ಲೀಟ್ ಡೀಟೇಲ್ ವಿಡಿಯೋದಲ್ಲಿ ಹೇಳೋಣ. ಈಗ ಸದ್ಯದ ಮಟ್ಟಿಗೆ ನೀವು ನೋಡೋ ಹಾಗೆ ನಾವು ಸೆಲೆಕ್ಟ್ ಮಾಡ್ತಕ್ಕಂಥ ಕ್ಯಾರೆಟ್ ವೆರೈಟಿ ಬಂದು ಸುಮಾರು ವಿಡಿಯೋಗಳಲ್ಲಿ ನನ್ನ ಚಾನಲ್ ಗಮನಿಸಿರ್ಬೋದು. 999 ಸೂಪರ್ ಟೆಕ್ಸ್ 999 ವೆರೈಟಿನ ಸೆಲೆಕ್ಟ್ ಮಾಡಿದ್ವಿ. ಕಾರಣ ಅಂದರೆ 999 ವೆರೈಟಿ ಬಂದು 2.5 ತಿಂಗಳು ಹಾರ್ವೆಸ್ಟ್ ಮಾಡ್ಬೋದು. ರೇಟ್ ಚೆನ್ನಾಗಿದೆ, 2.5 ತಿಂಗ್ಳಿಗೆ ಹಾರ್ವೆಸ್ಟ್ ಮಾಡ್ಬೋದು. ಈಗ ಅನ್ಸೀಸನ್ ಆಗಿರೋದ್ರಿಂದ ಊಟಿ ಕ್ಯಾರೆಟ್ ಬರೋ ಚಾನ್ಸ್ ಇರೋದ್ರಿಂದ ಫೆಬ್ರವರಿ ಊಟಿ ಕ್ಯಾರೆಟ್ ಬರುತ್ತೆ. ಆ ಸೀಸನಲ್ಲಿ ಸ್ವಲ್ಪ ಲೇಟಾಗಿ ಹಾರ್ವೆಸ್ಟ್ ಮಾಡೋಣ ಅಂತೇಳಿ ಸೂಪರ್ ಟ್ಯಾಕ್ಸ್ದೆ ಸಯೂರಿ ಅಂತೇಳಿ ಆ ವೆರೈಟಿ ಬಂದು ನಮಗೆ ಅಟ್ಲೀಸ್ಟ್ ಮಿನಿಮಮ್ 3 ತಿಂಗಳ ಮೇಲೆ ನಾವು ಹಾರ್ವೆಸ್ಟ್ ಮಾಡಬೇಕು. ಅದನ್ನು ಅಷ್ಟರೊಳಗಡೆ ಹಾರ್ವೆಸ್ಟ್ ಮಾಡೋಕ್ಕಾಗೋದಿಲ್ಲ. ಅದರಿಂದ ವೆಯ್ಟ್ ಮಾಡಿ ಹಾರ್ವೆಸ್ಟ್ ಮಾಡ್ಬೋದು ಅನ್ನೋದರಿಂದ ಸಯೂರಿ ವೆರೈಟಿನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಇನ್ನು ನಿಮ್ಗೆ ಗೊತ್ತಿರೋ ಹಾಗೆ ನಾವು ಗೊಬ್ಬರಗಳು ಈ ಸರಿ ಅತಿ ಹೆಚ್ಚು ಆರ್ಗ್ಯಾನಿಕ್ ಬಗ್ಗೆ ಹೋಗಿದ್ದೀವಿ. ಯಾಕೆಂದರೆ ಸಾಯಿಲ್ ಫರ್ಟಿಲಿಟಿನ ಉಳಿಸ್ಕೋಬೇಕು ಮತ್ತು ಇದರಲ್ಲಿ ಬೆಳೆಗಳು ಫೇಲ್ಯೂರ್ ಆಗೋದಕ್ಕೆ ನಾವು ಅತಿ ಹೆಚ್ಚು ಕೆಮಿಕಲ್ ಗೊಬ್ಬರಗಳನ್ನ ಯೂಸ್ ಮಾಡಿದಷ್ಟು ನೆಲದಲ್ಲಿ ಕಾರ್ಬನ್ ಪ್ರಮಾಣ ಏನಿರುತ್ತೆ ಅದು ಕಡಿಮೆ ಆಗ್ತಾ ಹೋದಂಗೆಲ್ಲನೂ ನಮಗೆ pH ಲೆವೆಲ್ ರಿವರ್ಸ್ ಆಗ್ತಾ ಹೋಗುತ್ತೆ. ಆಗ ಬೆಳೆಗಳು ಅನ್ನೋದು ಏನಾಗುತ್ತೆ, ಬೆಳೆ ಬೆಳೆದ್ರೂ ನಮಗೆ ಇಳುವರಿ ಬರೋದಿಲ್ಲ ಮತ್ತು ರೋಗಗಳು ಎಲ್ಲ ತುಂಬ ಜಾಸ್ತಿ ಬರುತ್ತೆ. ಅದರಿಂದ ಈ ಸಾಯಿಲ್ ಫರ್ಟಿಲಿಟಿನ ಉಳಿಸ್ಕೊಂಡು ಬೆಳೆನೂ ಚೆನ್ನಾಗಿ ಮಾಡ್ಬೋದು ಅಂತ ಟೆಸ್ಟ್ ಮಾಡೋದಕ್ಕೋಸ್ಕರ ಈ ಸಲ ಆಲ್ಮೋಸ್ಟ್ 95% ಆರ್ಗ್ಯಾನಿಕ್ ಹೋಗಿದೆ. ಸ್ಪ್ರೇಗಳು ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿರ್ಬೋದು, ಕ್ಯಾರೆಟಲ್ಲಿ ಅತಿ ಹೆಚ್ಚು ಸ್ಪ್ರೇಗಳು ಏನು ಬೇಕಾಗೋದಿಲ್ಲ. ಮಣ್ಣಿಗೆ ನಾವು ಆದಷ್ಟು ಮಟ್ಟಿಗೆ ಮಣ್ಣಿನ ಗುಣಮಟ್ಟನ ಉಳಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಇವತ್ತು ಬೆಳಗ್ಗೆನೇ ನೋಡ್ಬೋದು. ಅದರಲ್ಲಿ ನಾವು ಇಲ್ಲಿ ತೋಟದಿಂದ ಬೇರೆ ತೋಟದಿಂದ ಸ್ಪ್ರಿಂಕ್ಲರ್ಗಳನ್ನ ತಗೊಂಡು ಜೋಡಿಸಿದ್ದು ಸ್ವಲ್ಪ ಲೇಟು ಆಯಿತು ಅಂತಲೇ ಹೇಳ್ಬೋದು.
ಮತ್ತು ಇನ್ನೊಂದು ಡಿಸಪಾಯಿಂಟ್ ಅಂದರೆ ಆಗಲೇ ಹೇಳ್ದಂಗೆ ಪೈಪ್ಲೈನು. ಪೈಪ್ಲೈನ್ ತಗೊಂಬಂದು ಜೋಡಿಸಿ ಮತ್ತು ನೀರು ಓಡಿಸ್ಬೇಕಾದ್ರೆ ಇನ್ನೊಂದು ದಿವಸ ಎಕ್ಸ್ಟ್ರಾ ಹಿಡಿಯುತ್ತೆ. ಏನು ಮಾಡೋಕ್ಕಾಗೋದಿಲ್ಲ. ಸಾಮಾನ್ಯವಾಗಿ ಪಕ್ಕದಲ್ಲಿರ್ತಕ್ಕಂಥ ರೈತರು ಯಾವತ್ತೂ ಒಳ್ಳೆಯದನ್ನೇ ಬಯಸಬೇಕು. ಕಾರಣ ಏನಂದರೆ ರೈತರು ಚೆನ್ನಾಗಿರಬೇಕು ಅಂತಲೇ ನಾವು ವೀಡಿಯೋಸ್ ಮಾಡ್ತಾಯಿರ್ತೀವಿ. ಆದ್ರೆ ಏನು ಮಾಡೋಕ್ಕಿಲ್ಲ, 100 ಜನದಲ್ಲಿ ಇರೋ ಜನದಲ್ಲಿ ಒಬ್ಬರಿಬ್ಬರು ಅಂಥವ್ರು ಇದ್ದೇ ಇರ್ತಾರೆ.